ಯಾದಗಿರಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಬಿಸಿಲಿನ ತಾಪಮಾನದ ಬಗ್ಗೆ ಅರಿವು ಕಾರ್ಯಕ್ರಮ ನಡೆಸಲಾಯಿತು. ಯಾದಗಿರಿಯ ಹುಣಸಗಿ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳಾದ ಅಂಬರೀಶ್ ಮಾಲಗತ್ತಿ, ಹಸನ್ ಡಿ ಇವರ ನೇತೃತ್ವದಲ್ಲಿ ಪ್ರತಿ ಕಂದಾಯ ಗ್ರಾಮಗಳಿಗೆ ಭೇಟಿ ನೀಡಿ ಬೇಸಿಗೆ ಬಿಸಿಲಿನಿಂದ ದಿನ ತಾಪಮಾನ ಹೆಚ್ಚಾಗುತ್ತಿದ್ದಂತೆ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡಿ ಬಿಸಿಲಿನ ಗಾಳಿಯಿಂದ ಸಂಭವಿಸುವ ಅವಘಡಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಅಂಬರೀಶ್ ಮಾಲಗತ್ತಿ ತಿಳಿಸಿದ್ದಾರೆ. ಆಹಾರ ಮತ್ತು ಪಾನೀಯಗಳನ್ನು ತಪ್ಪಿಸಬೇಕು. ಶ್ರಮದ ಚಟುವಟಿಕೆಗಳನ್ನು ತಪ್ಪಿಸಿ ಬಿಸಿಲಿನಲ್ಲಿ ಶ್ರಮದ ಚಟುವಟಿಕೆಗಳನ್ನು ಕಡಿಮೆ ಮಾಡಬೇಕು. ಮತ್ತು ಸೂರ್ಯ ರಕ್ಷಣಾ ಉಪಕ್ರಮಗಳಾದ ಸೂರ್ಯನಿಂದ ರಕ್ಷಣೆಗೆ ಛತ್ರಿ ಅಥವಾ ಟೋಪಿ, ಟವಲ್ಲು ಈ ಥರ ಏನಾದರೂ ಬಳಕೆ ಮಾಡಬೇಕು. ಕನ್ನಡಕವನ್ನು ಬಳಸಿರಿ. ಮತ್ತು ಬಿಸಿಲಿನ ಸಮಯವನ್ನು ತಪ್ಪಿಸ್ರಿ. 12 ಗಂಟೆಯಿಂದ 3 ಗಂಟೆ ತನಕ ಅತಿಯಾದ ಬಿಸಿಲು ಸ್ವಲ್ಪ ಸಮಯಕ್ಕೆ ಯಾರು ಕೂಡ ಹೊರಗಡೆ ಬರಬೇಡ್ರಿ. ಮತ್ತು ಬೈಕ್ ಮತ್ತು ಕಾರುಗಳನ್ನು ಅತಿಯಾದ ಬಿಸಿಲಿಗೆ ನಿಂದ್ರಿಸಕ್ಕೆ ಹೋಗ್ಬೇಡ್ರಿ. ಅದರಿಂದ ಏನಾಗುತ್ತೆ, ಪೆಟ್ರೋಲ್ ನಿಂದ ವಾಹನಗಳು ಇರೋದ್ರಿಂದ ಅವಘಡ ಸಂಭವಿಸಿರ್ತವೆ. ಅಂಥ ಅವಘಡಕ್ಕೆ ಆಹ್ವಾನ ಮಾಡಿಕೊಡೋದಾರ್ದೇ ಮುಂಜಾಗ್ರತೆಯನ್ನು ಕ್ರಮವನ್ನು ಪಾಲಿಸಪ್ಪ ಅಂದ್ರೆ ಹತ್ತಿರದಲ್ಲಿ ಇರ್ತಕ್ಕಂಥ ಪಟ್ಟಣ ಮನ್ಯಾಗ ಸೇರ್ಕೋರಿ. ಸಿಡಿಲಿನಿಂದ ಏನಾದ ಮುಂಜಾಗ್ರತಾ ಕ್ರಮ ಪಾಲಿಸಿಕೆರಿ ಬಂದಿರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮಿಂಚು ಗುಡುಗು ಇದ್ದಂಥ ಸಂದರ್ಭದಲ್ಲಿ ಯಾರು ಕೂಡ ಗಿಡದ ನೆರಳಿಗೆ ಆಗಿರ್ಬೋದು, ಲೈಟಿನ ಕಂಬ